ಇವತ್ತು ಸಿಂಧುವಳ್ಳಿ ಅನ್ನುವಂಥ ಗ್ರಾಮದಲ್ಲಿ ತಾವು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀರಿ. ಈ ದೇವಸ್ಥಾನದ ಒಂದು ಮಹತ್ವತೆ ಮತ್ತು ಈ ತಾಯಿಯ ಪವಾಡ ಮತ್ತು ಶಂಕರಲಿಂಗೇಶ್ವರ ಮತ್ತು ದೇವಿರಮ್ಮ ಇವರ ಪವಾಡದ ಬಗ್ಗೆ, ಈ ಒಂದು ಸ್ಥಳ ಮಹಿಮೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ತಮ್ಮ ಹೆಸರು? ಕಸ್ಕೂಲಿ ಮಹದೇವಪ್ಪ ಅಂತ ಹೇಳಿ. ನಮ್ಮ ಊರಲ್ಲಿ ಸುಮಾರು ಒಂದು 50 ಮನೆ ಹೋಗಿದೆ. ನಮ್ಮ ಮನೆಯವ್ರ ತಲತಲಾಂತರದಿಂದ ಇದೇ ದೇವರು ನಮ್ಮ ಮನೆ ದೇವರು. ಮನೆ ದೇವರು ಶಂಕರಪ್ಪ ಮತ್ತು ಶಂಕರೇಶ್ವರ ಮತ್ತು ದೇವಿರಮ್ಮ ಅಂತ ಹೇಳಿ ನಮ್ಮ ತಾತನ ಕಾಲದಿಂದ ನಮ್ಮ ಮನೆ ದೇವರಾಗಿದೆ. ಇದು ನಮಗೆಲ್ಲ ಇದರಿಂದ ನಮ್ಗೆ ಒಳ್ಳೇದು ಮಾಡ್ಕೊಂಡೇ ಬಂದಿದೆ. ಇದಲ್ಲೇ ಸುತ್ತಮುತ್ತಲ ಗ್ರಾಮ ಮತ್ತು ಅಕ್ಕಪಕ್ಕದ ತಾಲೂಕು ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪವಾಡ, ಇಲ್ಲಿ ನಾವೇನು ಹೇಳ್ಕೊತೀವಿ, ನಾವೇನು ಅರ್ಸ್ಕೊಂಡು ಹೋಗ್ತೀವಿ, ಅದು ಖಂಡಿತವಾಗಿ ನಮ್ಗೆ ಹಾಗೆ ಆಗುತ್ತೆ. ಅದರಿಂದ ನಾವು ನಮ್ಮ ಮನೆ ದೇವರನ್ನ ನಾವು ಯಾವ ಕಾರಣಕ್ಕೂ ಇದು ಬಿಡಲ್ಲ. ಪ್ರತಿ ಒಂದು ವರ್ಷದಲ್ಲಿ ಕನಿಷ್ಠ ಪ್ರತಿಯೊಂದು ಹಬ್ಬಗಳಿಗೂ ಒಂದು 12ರಿಂದ 13 ಸಲ ನಾವು ಬಂದಿರ್ತೀವಿ. ಮತ್ತು ಇಲ್ಲಿ ತಾಯಿಗೆ ಹರಕೆ ಆಗಿರುತ್ತೆ. ಹರಕೆ ಏನಿರುತ್ತೆ, ಹರಕೆ ಅದನ್ನೆಲ್ಲ ವಹಿಸ್ಕೊಂಡಿರ್ತೀವಿ, ಸೀರೆ ತಂದು ಕೊಡ್ತೀವಿ. ಮತ್ತು ಸ್ವಾಮಿಗೆ ಅಭಿಷೇಕ ಎಲ್ಲ ಮಾಡ್ತೀವಿ. ಮತ್ತು ನಮ್ಮ ಮನೆ ದೇವರೆಲ್ಲ ಒಂದು ವರ್ಷಕ್ಕೊಂದ್ಸಲ ಬಂದು ನಾವೆಲ್ಲ ಬಂದು ಒಂದು ಪರ್ವೆ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಇದ್ರ ಬಗ್ಗೆ ತುಂಬ ಇನ್ನೆಲ್ಲ ಇದೆ, ಇನ್ನೂ ತಿಳ್ಕೊಬೇಕಾಗುತ್ತೆ. ವರ್ಷ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಕಾರ್ತಿಕ ಮಾಸ ತುಂಬ ಮಾಡ್ತಾರೆ. ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮಗಳೆಲ್ಲ ಬರ್ತಾರೆ. ನಾವು ಸುಮಾರು ನಮ್ಮ ಊರಿನ ಒಂದು 40 ಮರ ಇದೆ ನಮ್ಗೆ. ಅಲ್ಲಿ ಎಲ್ಲ ಬಂದು ನಾವು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ತಾಯಿಗೆ ಮರಿಗೆ ಈ ತಾಯಿಯ ಒಂದು ದೇವಿರಮ್ಮ ಮತ್ತು ಶಂಕರಲಿಂಗೇಶ್ವರ ನೀವು ಬರ್ದಿದ್ದಲ್ಲ, ಇಷ್ಟು ವರ್ಷ ಬರ್ತಿದ್ದಲ್ಲ, ಒಂದು ಇನ್ಸಿಡೆಂಟ್ ಹೇಳಿ, ನಿಮ್ಗೆ ಏನು ಒಳ್ಳೇದಾಗಿದ್ದು ಅಂತ. ಒಂದೇ ಒಂದು ಇನ್ಸಿಡೆಂಟ್ ನಿಮ್ಮಲ್ಲಿ ಒಂದು ಏನಾದರೂ ನೆನೆಸ್ಕೊಂಡು ಏನಾದ್ರು ಒಂದು ಕಾರ್ಯ ಮಾಡಬೇಕು ಅಂತಂದ್ರೆ ಖಂಡಿತ ನಮ್ಗೆ ಸಿದ್ಧಿ ಆಗಿದೆ. ಒಂದು ಮನೆ ಕಟ್ಟಬೇಕಾಗ್ಲಿ, ಒಂದೇನು ಮಾಡೋಕ್ಕಾಗಲಿ ಮಾಡ್ಕೊಂಡ್ರೆ ಖಂಡಿತ ಹಾಗೆ ಆಗಿದೆ. ಅದೆಲ್ಲ ನಮ್ಗೆ ಭಾಳ ಒಳ್ಳೆತನದಿಂದ ಒಳ್ಳೆಯ ಯಶಸ್ವಿ ಆಗಿದೆ. ಸರಿ, ಧನ್ಯವಾದಗಳು, ನಮಸ್ಕಾರ. ಅವ್ರ ಕೇಳ್ಕೊಡಿ, ಅವ್ರ ಕೆಲವು ಹೇಳಿ ಸರ್. ನೀವು ಜೊತೆಲೇ ಇರಿ, ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗುರುಸ್ವಾಮಿ ಅಂತ, ಇಂದ್ರಪೇಟೆ ತಾಲೂಕು ಅಜ್ಜೂರು ಗ್ರಾಮ. ಇಲ್ಲಿ ನಾವು ಪ್ರತಿ ಒಂದು ವರ್ಷದಲ್ಲಿ ಒಂದು ಮೂರು ಬಾರಿ ನಾವು ದೇವಿರಮ್ಮ ಮತ್ತು ಶಂಕರೇಶ್ವರ ಸನ್ನಿಧಿಗೆ ಬಂದಿರ್ತಿದ್ವಿ. ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದಿರ್ತಾರೆ. ನಾವು ಯಾವುದೇ ಒಂದು ಮನೆ ಕಾರ್ಯ ಮಾಡಬೇಕು ಅಂತಂತಂದರೆ ನಾವು ಫಸ್ಟು ಶಂಕರೇಶ್ವರ ದೇವಿರಮ್ಮ ಅವ್ರಿಗೆ ಪೂಜೆ ಸಲ್ಲಿಸ್ಬಿಟ್ಟು ಆಮೇಲೆ ನಾವು ಮೊದಲು ಕಾರ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ದೇವರು ವಕೀಲವರು ನಮ್ಮ ತಮ್ಮಡಪ್ಪರವರು ಬಂದು ಅವ್ರ ಮನೆ ಹತ್ರ ಬಂದು ಇದ್ದು ಅವ್ರಿಗೇನು ಸಲ್ಲಿಸ್ಬೇಕು ನಾವು ಕಾಣಿಕೆಗಳನ್ನ ಸಲ್ಲಿಸಿ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ಸರಿ ಸರ್, ನಮಸ್ಕಾರ, ಧನ್ಯವಾದಗಳು. ಅವ್ರ ಕೇಳಿ ಕೊಡಿ ಪೂಜಾರಪ್ಪನ ಮಾತಾಡಿ. ಹೌದಾಯ್ತು, ಹೇಳಿ ಪ್ರಕಾಶಣ್ಣ, ಹೇಳಿ. ನೀವು ಈ ಒಂದು ದೇವಸ್ಥಾನದ ಅರ್ಚಕರಾಗಿದ್ದೀರಿ, ಹಾಗಾಗಿ ಈ ತಾಯಿಯ ಪವಾಡ ಮತ್ತು ಈ ಶಂಕರಲಿಂಗೇಶ್ವರ ಪವಾಡದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಿ. ನಾವು ದೇವಸ್ಥಾನದ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಮಾತಾಡಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಮಾತಾಡಿ. ಪ್ರಕಾಶ್ ಅಂತ. ನಾವು ದೇವಸ್ಥಾನ ಅರ್ಚಕ ಸೇವೆ ಮಾಡ್ತಾ ಇದ್ದೀವಿ. ಒಂದು ಭಕ್ತಾದಿಗಳಲ್ಲಿ ನಾವು ಅವರಿಗೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಟ್ಟು ಅವರಿಗೆ ದರ್ಶನ ಮಾಡಿಸಿ ಇದಾಗಿ ಕಳಿಸ್ತೀವಿ. ಈ ಒಂದು ದೇವಸ್ಥಾನ ಎಷ್ಟು ವರ್ಷಗಳ ಇತಿಹಾಸ ಇದೆ? ಅದು ಇತಿಹಾಸ ಅಂತಂದ್ರೆ ಅದು ಸುಮಾರು 200 ವರ್ಷ ಹಿಂದೆ ಇತಿಹಾಸಗಳಿದು. ಇವತ್ತಿನದಲ್ಲ, ನೆನ್ನೆದಲ್ಲ, ಇದು 200 ವರ್ಷಗಳ ಹಿಂದೆ ಇತಿಹಾಸದ ದೇವಸ್ಥಾನ ಇದು. ಅದಿನ್ನ ನಾವು ಎಷ್ಟು ವರ್ಷ ಹಿಂದೆ ಆಗಿರೋದು ಅಂತ ಗೊತ್ತಿಲ್ಲ. ಇಲ್ಲಿ ಇದೆಲ್ಲ ಇದೆ, ಶಾಸನ ಕಲ್ಲುಗಳೆಲ್ಲ ಇದಾವೆ. ಅದನ್ನೆಲ್ಲ ಅವರು ಸುಮಾರು ನೋಡ್ರೆ ಇದು ಗಂಗರ ಕಾಲದ್ದು ಮತ್ತು ಚೋಳರ ಕಾಲದ್ದು ಅಂತ ಅನಿಸ್ತದೆ. ಸುಮಾರು 200 ವರ್ಷ. ಚೋಳರ ಕಾಲದ ಮಹಾರಾಜ. ಎಷ್ಟು ವರ್ಷಗಳ ಇತಿಹಾಸ ಇದೆ? ಅದು ಇತಿಹಾಸ ಅಂತಂದ್ರೆ ಅದು ಸುಮಾರು 200 ವರ್ಷ ಹಿಂದೆ ಇತಿಹಾಸಗಳಿದು. ಇವತ್ತಿನದಲ್ಲ, ನೆನ್ನೆದಲ್ಲ, ಇದು 200 ವರ್ಷಗಳ ಹಿಂದೆ ಇತಿಹಾಸದ ದೇವಸ್ಥಾನ ಇದು. ಅದಿನ್ನ ನಾವು ಎಷ್ಟು ವರ್ಷ ಹಿಂದೆ ಆಗಿರೋದು ಅಂತ ಗೊತ್ತಿಲ್ಲ. ಇಲ್ಲಿ ಇದೆಲ್ಲ ಇದೆ, ಶಾಸನ ಕಲ್ಲುಗಳೆಲ್ಲ ಇದಾವೆ. ಅದನ್ನೆಲ್ಲ ಅವರು ಸುಮಾರು ನೋಡ್ರೆ ಇದು ಗಂಗರ ಕಾಲದ್ದು ಮತ್ತು ಚೋಳರ ಕಾಲದ್ದು ಅಂತ ಅನಿಸ್ತದೆ. ಸುಮಾರು 200 ವರ್ಷ. ಚೋಳರ ಕಾಲದ ಮಹಾರಾಜರ ಕಾಲದಲ್ಲಿ ಅದು ಏನೋ ಮಹಾರಾಜರು ಮಾಡಿದಂತ ದೇವಸ್ಥಾನ ಇದು. ಚೋಳರ ಕಾಲದ ದೇವಸ್ಥಾನ ಇದು. ಚೋಳರ ಕಾಲದಲ್ಲಿ ಇದೆಲ್ಲ ಮಾಡಿರೋಂಥ ದೇವಸ್ಥಾನ. ಅದು ಗರುಡಗಂಬೆ ಇದೆ ನೋಡಿ, ಅಲ್ಲಿ ಗರುಡಗಂಬೆ, ಅದು ಇದೆಲ್ಲ ಚೋಳರ ದೇವಸ್ಥಾನದಲ್ಲಿ. ಆ ಟೈಮಲ್ಲಿ ಏನು ಅಂತ ಪೋಕ್ಲೈನ ಆಡು ಮೂಡು ಬೆಳಕೆ ಏನು ಇರಲಿಲ್ಲ. ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಬರ್ತಾರೆ? ಯಾವ ಹಬ್ಬಕ್ಕೆ ಬರ್ತಾರೆ? ಗೌರಿ ಹಬ್ಬದಲ್ಲಿ ತುಂಬಾ ಹೆಚ್ಚು ಸಂಖ್ಯೆಯಲ್ಲಿ ಇರುತ್ತೆ. ಶಿವರಾತ್ರಿನಲ್ಲಿ ತುಂಬಾ ಹೆಚ್ಚು ಸಂಖ್ಯೆಯಲ್ಲಿ ಇರುತ್ತೆ. ಮೊನ್ನೆ ಇದಿತ್ತು, ನಮ್ದು ಜಾತ್ರೆ ಇತ್ತು. ಜಾತ್ರೆನಲ್ಲೂ ಕೂಡ ತುಂಬಾ ಜನ ತುಂಬಾ ಜಾಸ್ತಿ ಬರ್ತಾರೆ ಆ ಟೈಮಲ್ಲೆಲ್ಲ. ಈಗ ನಿಮ್ಮನ್ನ ಸಂಪರ್ಕಿಸಬೇಕು, ಇದು ಮಾಡಬೇಕು ಅಂದ್ರೆ ನಿಮ್ಮ ಹೆಸರು ಹೇಳಿಬಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬಿಡಿ ಕನ್ನಡದಲ್ಲಿ. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಹೆಸರು ಹೇಳ್ಬಿಟ್ಟು ಮೊಬೈಲ್ ಸಂಖ್ಯೆ ಹೇಳಿ ಕನ್ನಡದಲ್ಲಿ. ನಮ್ಮ ಹೆಸರು ಹೇಳ್ಬೇಕಾ? ನಿಮ್ಮ ಹೆಸರು ಹೇಳಿ. ಭಕ್ತಾದಿಗಳು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಅದಕ್ಕೆ ಖುದ್ದಾಗಿ ಹೇಳಿ. 96 11 25 72 58. ಇನ್ನೊಂದು ಸರಿ ಹೇಳ್ಬಿಡಿ.
96 11 25 72 58. ಸರಿ ಪ್ರಕಾಶ್ ಅಣ್ಣ ಅವರೇ, ನೋಡಿ ಇವರು ದೇವಸ್ಥಾನದ ಅರ್ಚಕರು, ಹಾಗಾಗಿ ಇವ್ರನ್ನ ಸಂಪರ್ಕ ಮಾಡಬೇಕು ಅಂದರೆ ಈಗ ಅವರು ಮೊಬೈಲ್ ಸಂಖ್ಯೆನ ಹೇಳಿದ್ದಾರೆ, ಹಾಗಾಗಿ ಇವ್ರನ್ನ ಸಂಪರ್ಕ ಮಾಡ್ಬೋದು ಅಂತ ಕೇಳ್ತಾ ಧನ್ಯವಾದಗಳು ಅರ್ಚಕರೇ, ನಮಸ್ಕಾರ.